ಬಸವ ಭಾನುವೆ ದಿವ್ಯ ತೇಜವೇ ಎಮ್ಮ ಬಾಳಿನ ದೀಪವೇ. ವಸುಧೆ ಕವಿಚಲ ಶಾಂತಿಯನ್ನೊಸೆ ದೀವ ಭಕ್ತಿಯ ರೂಪವೇ. ವಸುಧೆ ಕವಿಚಲ ಶಾಂತಿಯನ್ನೊಸೆ ದೀವ ಭಕ್ತಿಯ ರೂಪವೇ. ಭಕ್ತಿ ಸತ್ಪಥ ಸಾರದೋರುತ ಭಕ್ತಿ ಸಾಧಕರೆನ್ನಿಸು. ಭಕ್ತಿ ಸತ್ಪಥ ಸಾರದೋರುತ ಭಕ್ತಿ ಸಾಧಕರೆನ್ನಿಸು. ಸೂಕ್ತ ವಚನವ ನಮಗೆ ಬೋಧಿಸಿ ಆತ್ಮಶೋಧಕರೆನ್ನಿಸು. ಸೂಕ್ತ ವಚನವ ನಮಗೆ ಬೋಧಿಸಿ ಆತ್ಮಶೋಧಕರೆನ್ನಿಸು. ಮುಕ್ತರಾಗದೆ ಭವದ ಗಾಣವ ಸುತ್ತಿ ನೊಂದೆವು ತಪ್ಪಿಸು. ಮುಕ್ತರಾಗದೆ ಭವದ ಗಾಣವ ಸುತ್ತಿ ನೊಂದೆವು ತಪ್ಪಿಸು. ಮುಕ್ತಿ ಹೊಂದಲು ಶಕ್ತರಾಗಿರುವಂತೆ ನಮ್ಮನು ರೂಪಿಸು. ಆಯದೊಳು ಗುರುಲಿಂಗ ಜಂಗಮದಾಯತವನರಿಯಲ್ಕೆ ಸುಲಭೋಪಾಯದಿಂದಿದಿರಿಟ್ಟು ಬಾಹ್ಯಸ್ಥಲಕ್ಕೆ ಕುರುಹಾಗಿ ದಾಯದೋರಿ ಸಮಸ್ತ ಭಕ್ತ ನಿಕಾಯವನು ಪಾವನವ ಮಾಡಿದ ರಾಯ ಪೂರ್ವಾಚಾರಿ ಸಂಗನ ಬಸವ ಶರಣಾರ್ಥಿ ಶರಣು ಶರಣಾರ್ಥಿ. ಶರಣ ಬಂಧುಗಳೇ, ಇದು ಅತ್ಯಂತ ಸುಗ್ಗಿಯ ಕಾಲ ಅಂತ ನಾವು ಹೇಳ್ತೀವಲ್ಲ, ಇದು ಶರಣಗಣಕ್ಕೆ ಶ್ರಾವಣ ಮಾಸ ಅತ್ಯಂತ ಸುಗ್ಗಿಯ ಕಾಲ ಅಂತ ಹೇಳ್ತೀವಿ. ಏನೋ ಶ್ರಾವಣ ಅಂದಗಳಿಗೆ ಹೃದಯ ತುಂಬಿ ಬರ್ತದೆ, ರೋಮಗಳೆಲ್ಲವೂ ಕೂಡ ಶರಣತ್ವ ಭಾವದಿಂದ ಪವಿತ್ರತೆಯಿಂದ ತುಂಬಿಕೊಳ್ತಕ್ಕಂಥ ಒಂದು ಕಾಲ. ಯಾಕೆಂದರೆ ಯಾವುದೇ ಆಚರಣೆ ಆಗಬೇಕಾದರೂ ಕೂಡ ಅದಕ್ಕೆ ಸಾಮೂಹಿಕವಾಗಿರ್ತಕ್ಕಂಥ ಶಕ್ತಿ ಭಾಳ ಬೇಕು. ಇಡೀ ಭಾರತ ವರ್ಷದಲ್ಲಿ ಶ್ರಾವಣ ಮಾಸ ಪವಿತ್ರತೆಯನ್ನು ತುಂಬಿಕೊಂಡು ಪ್ರತಿಯೊಂದು ಮನವೂ ಕೂಡ ಅಲ್ಲಿ ಶಿವಶ್ರವಣ ಮಾಡ್ತಕ್ಕಂತಹ ಒಂದು ಯೋಗ್ಯತೆ ಗಳಿಸಿಕೊಂಡು ಪವಿತ್ರತೆಯನ್ನು ತುಂಬಿಕೊಂಡಿರೋದ್ರಿಂದ ಆ ಒಂದು ಪ್ರವಾಹದಲ್ಲಿ ನಮ್ಮ ಮನವನ್ನು ತೇಲಿಬಿಟ್ಟಾಗ ನಮ್ಮ ಮನವೂ ಕೂಡ ಅತ್ಯಂತ ಪವಿತ್ರತೆಗೆ ಯೋಗ್ಯವಾಗ್ತದೆ, ಪಾವನವಾಗ್ತದೆ. ಭಾರತೀಯ ಸಂಸ್ಕೃತಿಯಲ್ಲಿ ಶ್ರಾವಣ ಮಾಸಕ್ಕೆ ಬಹಳ ಮಹತ್ವ, ವಿಶೇಷವಾಗಿರ್ತಕ್ಕಂತಹ ಮಾಸ ಅಂತಲೇ ಪರಿಗಣಿಸಿದೆ. ಭಾರತ ಕೃಷಿಕರ ದೇಶವಾದ್ದರಿಂದ ಇದು ಅತ್ಯಂತ ರೈತರಿಗೆ ಖಾಲಿ ಇರ್ತಕ್ಕಂತಹ ಸಮಯ ಇದು. ಯಾಕಂದರೆ ತುಂಬು ಮಳೆಗಾಲ. ಇವತ್ತು ಮಳೆ ಭಾಳ ಬರ್ತಾ ಇದೆ ಅನ್ನೋದು ನೋಡಿದ್ರೆ, ಮೋಡಗಳು ತುಂಬಿ ಬಂದಿರೋದು ನೋಡಿದ್ರೆ ನಾನು ನಿಜಕ್ಕೂ ಭಾಳ ಖುಷಿ ಆಯಿತು. ಯಾಕೆಂದರೆ ಇಷ್ಟು ದಿವಸ ಇಲ್ಲದೆ ಇರತಕ್ಕಂಥ ಮಳೆ ನಮಗೆ ಇವತ್ತು ನೆನಪು ಮಾಡಿಕೊಳ್ತಾ ಇದೆ. ಶ್ರಾವಣ ಮಾಸ ಅಂದರೆ ಏನು ಅಂದರೆ ತುಂಬಿ ಬರ್ತಕ್ಕಂಥ ಮಳೆಯಲ್ಲಿ ರೈತರೆಲ್ಲ ಖಾಲಿಯಾಗಿರ್ತಾರೆ. ಅಂತಹ ಸಮಯದಲ್ಲಿ ಭಾರತೀಯರು ಸಮಯದ ಸದುಪಯೋಗ ಪಡಿಸ್ಕೊಳ್ಳಲ್ಲಿ ಭಾಳ ಮುಂಚೂಣಿಯಲ್ಲಿ. ಅದಕ್ಕಾಗಿ ಇಂಥ ಒಂದು ಸಮಯದ ಮಳೆಗಾಲದಲ್ಲಿ ಯಾವುದೇ ಕಾರ್ಯಗಳು, ಹೊಲದ ಕಾರ್ಯಗಳು ಇಲ್ಲದೇ ಇದ್ದಾಗ ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿಕ್ಕಾಗಿ ನಮ್ಮ ಹಿರಿಯರು ನಮಗೆ ಹಾಕಿಕೊಂಡಿರ್ತಕ್ಕಂಥ ಒಂದು ಉತ್ತಮವಾದ ಶ್ರೇಷ್ಠ ಮಾರ್ಗ ಶ್ರಾವಣ ಮಾಸ ಅಂತಕ್ಕಂಥದ್ದು. ಈಗ ಎಲ್ಲಿ ನೋಡಿದರೂ ಕೂಡ ತತ್ ಕಥನಂ ತತ್ ಚಿಂತನಂ ಅಂತ ಹೇಳ್ತಾರೆ. ತತ್ ಕಥನಂ ತತ್ ಚಿಂತನಂ. ತತ್ ಅಂದರೆ ಅದು, ತತ್ ಅಂದರೆ ಆ. ಶೂನ್ಯ ಸಂಪಾದನೆ ಕೇಳಿ ನಿಮಗೆಲ್ಲ ರೂಢಿಯಾಗ್ಯದ. ತತ್ ಅಂದರೆ ಅದು, ತತ್ ಅಂದರೆ ಆ. ಅದು ಮತ್ತು ಆ ಅನ್ನೋದು ಯಾವುದು ಅಂತ ಕೇಳಿದರೆ ಈ ಸೃಷ್ಟಿಗೆ ಕಾರಣೀಭೂತವಾಗಿರ್ತಕ್ಕಂಥದ್ದು, ಲೋಕ ಚೈತನ್ಯದ ಚೈತನ್ಯವಾಗಿರ್ತಕ್ಕಂಥದ್ದು ಅದು. ಅದರ ಕಥನವನ್ನು ಕೇಳಬೇಕು. ತತ್ ಕಥನಂ ತತ್ ಚಿಂತನಂ. ಆ ಚಿಂತನೆಯನ್ನೇ ಮಾಡಬೇಕು. ಯಾವುದು ಆ ಚಿಂತನೆ? ಯಾವುದನ್ನು ಕೇಳುವುದರಿಂದ ಮನ ಸತ್ಪಥದತ್ತ ಮುಖ ಮಾಡೋದು ಅದರ ಚಿಂತನೆ. ಯಾವುದನ್ನು ಕೇಳುವುದರಿಂದ ಮನ ದುಃಖರಹಿತವಾಗುವುದು ಅದರ ಚಿಂತನೆ. ಯಾವುದನ್ನು ಕೇಳುವುದರಿಂದ ಮನ ಮಹಾದೇವನಾಗೋದು ಅದರ ಚಿಂತನೆ. ಅದಕ್ಕಾಗಿ ಶ್ರಾವಣ ಮಾಸ ಅದು ಶ್ರವಣ ಮಾಸ ಅಂತ ಹೇಳ್ತೀವಿ. ನಿಜವಾದ ಅರ್ಥದಲ್ಲಿ ಅದು ಶ್ರವಣ ಮಾಸ. ಶ್ರವಣ ಮಾಡುವುದರಿಂದಲೇ ಎಲ್ಲವೂ ಘಟಿಸ್ತದೆ ಅಂತಕ್ಕಂಥದ್ದು ಶರಣರ ಮಹಾನುಭಾವರ ಅಭಿಪ್ರಾಯ. ಅದಕ್ಕಾಗಿಯೇ ಅಕ್ಕ ಹೇಳಿದಳು, ಕರ್ಣಕ್ಕೆ ಶೃಂಗಾರ, ನೀವು ಹೇಳಬೇಕು ಮುಂದೆ. ಕರ್ಣಕ್ಕೆ ಶೃಂಗಾರ ಪುರಾತನರ ಸುಗೀತಂಗಳ ಕೇಳುವುದು ಅಂತ ಹೇಳ್ತೇವೆ.
ಜ್ಞಾನದೀಪ್ತಿಯೇ ಬೆಳಗುವ ತೈಲವಾವುದೆಂದಡೆ ಸದುಮಾನ್ಯರ ನುಡಿಗಡಣದಿಂದ ಹೊಸರು ಅಂತಾರೆ ಚನ್ನಬಸವಣ್ಣನವರು. ಸದುಮಾನ್ಯರ ನುಡಿಗಡಣವನ್ನೇ ಯಾಕೆ ಕೇಳಬೇಕು? ಕೇಳಲಿಕ್ಕೆ ಜಗತ್ತಿನಲ್ಲಿ ಬೇಕಾದಷ್ಟದ. ಏನು ಕಡಿಮೆ ಅದ ನಮಗೆ ಕೇಳಲಿಕ್ಕೆ? ಎಲ್ಲಿ ನೋಡಿದಲ್ಲಿ ಮಾತುಗಳು ಕೇಳ್ತಾ ಇದ್ದೇವೆ, ಎಲ್ಲಿ ನೋಡಿದಲ್ಲಿ ಶಬ್ದಗಳು ಕೇಳಿ ಬರ್ತಾ ಇದ್ದಾವೆ. ಆದರೆ ಶರಣರ ನುಡಿಗಡಣನ್ನೇ ಕೇಳಬೇಕು ಅಂತ ಯಾಕೆ ಶರಣರು ಅಷ್ಟೊಂದು ಮಹತ್ವ ಕೊಟ್ಟಿದ್ದಾರೆ ಅಂದರೆ, ಶಿವಯೋಗಿ ಸಿದ್ದರಾಮೇಶ್ವರ್ ಭಾಳ ಚೆಂದಾಗಿ ಹೇಳ್ತಾರೆ. ಈ ಶರಣರ ನುಡಿಗಡಣದ ಕೇಳುವಿಕೆಯಿಂದ ಆಗುವ ಪರಿಣಾಮ ಯಾವುದು ಅಂದರೆ, ಅಯ್ಯ ಮಹಾಭಕ್ತರ ಹೃದಯದಲ್ಲಿ ನೀನಿಪ್ಪೆಯಾಗಿ, ಮಹಾಭಕ್ತರ ಹೃದಯದಲ್ಲಿ ನೀನಿಪ್ಪೆಯಾಗಿ ಅವರ ವಚನವೆನ್ನ ಕರ್ಣದೊಳಗೆ ತುಂಬಲೊಡನೆ ವಿರಕ್ತಿ ಬೆದೆಯಾಗಿ ಅಂತ ಹೇಳ್ತಾರೆ. ಶರಣರ ನುಡಿಗಡಣ ನಮ್ಮ ಕರ್ಣದಲ್ಲಿ ಬಿದ್ದರೆ ವಿರಕ್ತಿ ಬೆದೆಯಾಗ್ತದೆ. ಗರ್ಭ ಕಟ್ಟುವಿಕೆ ಅಂತ ನಾವು ಹೇಳ್ತೀವಲ್ಲ, ಹಾಗೆ ಗರ್ಭ ಕಟ್ತದೆ. ಯಾವುದ್ರದಂದರೆ ವೈರಾಗ್ಯದ ಗರ್ಭ ಕಟ್ತದೆ. ನಿಜವಾದ ಶಾಶ್ವತವಾದದ್ದು ಯಾವುದು ಅನ್ನೋದರ ಬಗ್ಗೆ ಸತ್ಯದ ಗರ್ಭ ನಮ್ಮೊಳಗೆ ಕಟ್ಟಬೇಕಾದ್ರೆ ನಿಜಕ್ಕೂ ಶರಣರ ನುಡಿಗಡಣದ ಒಸರುವಿಕೆ ನಮ್ಮೊಳಗೆ ಆಗಬೇಕು. ವಿರಕ್ತಿ ಬೆದೆಯಾಗಿ ಭಕ್ತಿ ಮೊಳೆಯಾಗಿ ನಿಮ್ಮ ಶ್ರೀಪಾದದೊಳಗೆ ಸುತ್ತಿಪ್ಪುದಯ್ಯ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಮನ ಎಲ್ಲೆಲ್ಲೋ ಸುತ್ತುವುದು ನಿಮ್ಮ ಚರಣದೊಳಗೆ ಸುತ್ತಲಿಕ್ಕೆ ಪ್ರಾರಂಭ ಆಗ್ತದೆ. ಅದಕ್ಕಾಗಿ ಶರಣರ ನುಡಿಗಡಣವನ್ನು ನಾವು ಕೇಳಬೇಕು. ಇನ್ನೊಂದು ಕಡೆ ಚನ್ನಬಸವಣ್ಣವರು ಭಾಳ ಚೆಂದಾಗಿ ಹೇಳ್ತಾರೆ, ಶರಣರ ನುಡಿಗಡಣ ಯಾಕೆ ಕೇಳಬೇಕಂದ್ರೆ ಅದು ಲಿಂಗದ ನುಡಿಗಡಣ, ಅದು ಸತ್ಯದ ನುಡಿಗಡಣ. ವಾಯುವಶದಿಂದ ತರುಗಳಲ್ಲಾಡುವಂತೆ, ಭರತವಶದಿಂದ ಪಟಾದಿಗಳು ನುಡಿವಂತೆ, ಕೂಡಲ ಚೆನ್ನ ಸಂಗಯ್ಯ ನಿಮ್ಮ ಶರಣರು ನುಡಿಗಡಣ ಅದು ಲಿಂಗದ ನುಡಿಗಡಣ. ಲಿಂಗವಶದಿಂದ ನುಡಿದ ನುಡಿಗಡಣ ಇರೋದರಿಂದ ಅದರಲ್ಲಿ ಸ್ವಾರ್ಥ ಇರೋದಿಲ್ಲ, ಅದರಲ್ಲಿ ಕಪಟ ಇರೋದಿಲ್ಲ, ಅದರಲ್ಲಿ ನಮ್ಮನ್ನು ಮೇಲೆ ಎತ್ತತಕ್ಕಂತಹ ಕಳಕಳಿ, ದಯೆ, ಅನುಕಂಪ, ಅಪರಿಮಿತವಾದ ಅನಿಮಿತ್ತವಾದ ಪ್ರೇಮ. ಜಗತ್ತಿನ ಎಲ್ಲ ಪ್ರೇಮಗಳು ಕೂಡ ನಿಮಿತ್ತವಾಗಿದ್ದಾವೆ. ಅದರ ಅನಿಮಿತ್ತವಾದ ಪ್ರೇಮ ಯಾವುದಿದೆ ಅಂತ ಕೇಳಿದರೆ ಶರಣರ ನುಡಿಗಡಣದಲ್ಲದ. ಅವರು ನಮಗೆ ರಕ್ತ ಸಂಬಂಧದಿಂದ ಏನೂ ಆಗೋದಿಲ್ಲ, ಆದರೆ ಭಕ್ತಿ ಸಂಬಂಧದ ನಮ್ಮ ಸರ್ವಸ್ವವಾಗಿರ್ತಾರೆ, ನಮ್ಮ ಕಲ್ಯಾಣಕ್ಕೋಸ್ಕರವಾಗಿ ನುಡಿದಿರ್ತಾರೆ. ಅದಕ್ಕಾಗಿಯೇ ಅವರ ಮಾತುಗಳು ಅವರದಲ್ಲ, ಅದು ಲಿಂಗದ ನುಡಿಗಡಣ. ಅದಕ್ಕಾಗಿ ಶರಣರ ವಚನಗಳನ್ನು ಕೇಳೋದ್ರಿಂದಾಗುವ ಪರಿಣಾಮವನ್ನು ಇನ್ನೊಂದು ಕಡೆ ಉಪನಿಷತ್ ಶ್ಲೋಕ ಭಾಳ ಚೆನ್ನಾಗಿ ಹೇಳ್ತದೆ. ಶ್ರುತ್ವಾ ತ್ಯಜತಿ ದುರ್ಮತಿಂ. ಕೇಳುವುದರಿಂದ ಏನಾಗ್ತದೆ? ಕೇಳೋದ್ರಿಂದ ಭಾಳ ಜನ ಮಾತನಾಡ್ತಿರ್ತಾರೆ. ಕೇಳೋದ್ರಿಂದ ಏನಾಗ್ತದೆ? ಎಲ್ಲ ಕೆಲಸ ಬಿಟ್ಟುಕೊಟ್ಟು, ಕಾಯಕ ಬಿಟ್ಟುಕೊಟ್ಟು, ನಿಮಗೆ ಬರುವ ಆದಾಯ ಬಿಟ್ಟು ಹೋಗಿ ಕುಂತ ಕೇಳ್ತಿರಲ್ಲ 1 ಗಂಟೆ, ಏನಾಗ್ತದೆ ಅಂತ ಕೇಳ್ತಾರೆ. ಅದಕ್ಕೆ ಶರಣರು ಹೇಳ್ತಾರೆ, ಶ್ರುತ್ವಾ ತ್ಯಜತಿ ದುರ್ಮತಿಂ. ದುರ್ಮತಿಯಿಂದಲೇ ಎಲ್ಲ ದುರ್ಘಟನೆಗಳು ಜರುಗ್ತಾ ಇದ್ದಾವೆ, ದುರಾಚಾರಗಳು ನಡೀತಾ ಇದ್ದಾವೆ. ಎಲ್ಲದಕ್ಕೂ ಮತಿಯೇ ಮೂಲವಾಗಿರೋದ್ರಿಂದ ದುರ್ಮತಿ ದೂರವಾಗಬೇಕಾದ್ರೆ ಶರಣರ ನುಡಿಗಡಣವನ್ನು ಕೇಳಬೇಕು. ಶ್ರುತ್ವ ಧರ್ಮಂ ಜಾನಾತಿ. ನಿಜವಾದ ಧರ್ಮ ಏನದ ಅನ್ನೋದು ತಿಳಿಬೇಕಾದ್ರೆ ಕೇಳಬೇಕು. ಶ್ರುತ್ವ ತತ್ವಂ ವಿಜಾನಾತಿ. ತತ್ವ ಅಂದರೆ ಏನದ, ತತ್ ಅಂದರೆ ಏನದ, ನಾತ್ವಂ ಅಂದರೆ ಏನಿದ್ದೀವಿ ಅಂತಕ್ಕಂಥದ್ದು ನಾವು ಕೇಳಬೇಕಾದ್ರೆ ನಿಜಕ್ಕೂ ಈಗ ಒಂದು ಶರಣರ ನುಡಿಗಡಣ ಕೇಳಬೇಕು. ಕೇಳುವುದು ನಿಜಕ್ಕೂ ಜ್ಞಾನದ ಮೂಲವಾಗಿರೋದ್ರಿಂದ ಪಾಪಿಗಳ ಪಾಪ, ಅಭಿಮಾನಿಗಳ ಅಹಂಕಾರ, ಅಜ್ಞಾನ, ದುರ್ಮತಿಗಳು ಇಲ್ಲವಾಗಿ ಧರ್ಮ ತತ್ವಜ್ಞಾನಗಳು ಉದ್ದೀಪನಗೊಳ್ಳುವ ಸಲುವಾಗಿ ಕೇಳಬೇಕು. ಕೇಳಿದವರು ಏನಾಗಿದ್ದಾರೆ ಜಗತ್ತಲ್ಲಿ ಅನೇಕ ಉದಾಹರಣೆಗಳು ಸಾಲು ಸಾಲಾಗಿ ಇತಿಹಾಸದ ಪುಟಗಳನ್ನು ತುಂಬೋಗಿದ್ದಾವೆ. ಹಿಂಸರ ಪಶುವನಂತಿರ್ತಕ್ಕಂಥ ಅಂಗುಲಿಮಾಲ ಕೇಳಿದ. ಯಾರ ಮಾತು ಕೇಳಿದ? ಬುದ್ಧನ ಮಾತು ಕೇಳಿದ. ಏನಂತ ಕೇಳಿದ? ಬುದ್ಧ ನಡೆದು ಬರುವಾಗ ಅವನು ಹೇಳ್ತಾ ಇದ್ದಾನೆ, ನಿಲ್ಲು 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 ಅಂತ ಹೇಳಿದ. ನೀನು ನನ್ನ ಹತ್ರ ಬರಬೇಡ ಅಂತ ಹೇಳಿದಾಗ ನಿಲ್ಲು ಅನ್ನುವ ಮಾತು ಕೇಳಿ ಒಂದೇ ಒಂದು ಮಾತು ಹೇಳಿದ ಬುದ್ಧ, ನಾನೆಂದೋ ನಿಂತಿದ್ದೇನೆ, ನಿಲ್ಲಬೇಕಾದವನು ನೀನೀಗ. ಒಂದೇ ಮಾತು ಸಾಕು, ನಾನೆಂದೋ ನಿಂತಿದ್ದೇನೆ, ನಿಲ್ಲಬೇಕಾದವನು ನೀನು. ಅವನು ಹೇಳ್ತಾನೆ, ನಿಲ್ಲಬೇಕಾದವನು ನಾನು, ನೀನು ಹೇಗೆ ನಿಂತಿದ್ದೀಯಾ? ನಡೆದು ಬರ್ತಾ ಇದ್ದೀಯಲ್ಲ, ನಡೆದು ಬರ್ತಾನೂ ಕೂಡ ಹೇಳ್ತಾ ಇದ್ದೆ ನಾನು ನಿಂತಿದ್ದೇನೆ, ನಿಲ್ಲಬೇಕಾದವನು ನೀನು, ಆದರೆ ನಿಜವಾದ ಅರ್ಥದಲ್ಲಿ ನಿಂತವನು ನಾನು, ನಡೆದು ಬರುತ್ತಿರುವವನು ನೀನು. ಇದು ಹೇಗೆ ಸಾಧ್ಯ? ನಿನ್ನ ಮಾತಿನ ಅರ್ಥವೇನು ಅಂತ ಅಂಗುಲಿಮಾಲ ಕೇಳ್ತಾನೆ. ಅದಕ್ಕಾಗಿ ಬುದ್ಧ ಹೇಳ್ತಾನೆ, ದುರಾಚಾರದಿಂದ ನಾನೆಂದೋ ನಿಂತಿದ್ದೇನೆ.
ದುರ್ವಿಕಾರದಿಂದ ನಾನೆಂದೋ ದೂರ ನಿಂತಿದ್ದೇನೆ. ಆದರೆ ಇವತ್ತ ದುರ್ವಿಕಾರಗಳಿಂದ ದುರಾಚಾರದಿಂದ ನಿಲ್ಲಬೇಕಾದವನು ನೀನು ಎನ್ನುವ ಒಂದೇ ಒಂದು ಮಾತಿನಿಂದ ಹಿಂಸ್ರ ಪಶುವಾಗಿರ್ತಕ್ಕಂಥ ಅಂಗುಲಿಮಾಲ ಮುಂದೆ ಏನಾಗ್ತಾ ಇದ್ದಾನೆ? ದೊಡ್ಡ ಸನ್ಯಾಸಿ ಆಗ್ತಾ ಇದ್ದಾನೆ, ಅಹಿಂಸಕನಾಗ್ತಾ ಇದ್ದಾನೆ ಅಂತ ಕೇಳಿದರೆ ಕೇಳುವುದರಲ್ಲಿ, ಇಂತಹ ಶರಣರ ನುಡಿಗಡಣವನ್ನು ಆಲಿಸುವುದರಲ್ಲಿ ಬಹುದೊಡ್ಡ ಶಕ್ತಿ ಇದೆ. ದಿನನಿತ್ಯ ನೂರಾರು ಜನರನ್ನು ಸುಲಿತಕ್ಕಂತಹ ದರೋಡೆಕೋರ ಕೊಲೆಗಡುಕನಾಗಿರ್ತಕ್ಕಂತಹ ಮಾತಂಗ ತಮ್ಮ ಸುಜ್ಞಾನಿ ದೇವರು ಕಲ್ಯಾಣಕ್ಕೆ ಬರುವ ದಾರಿಯಲ್ಲಿ ಸುಜ್ಞಾನಿ ದೇವರು ಭೇಟಿಯಾದಾಗ ಸುಜ್ಞಾನಿ ದೇವರು ಒಂದೇ ಒಂದು ಮಾತನ್ನು ಕೇಳ್ತಾ ಇದ್ದಾರೆ. ನೀನು ಇಷ್ಟೊಂದು ಪಾಪವನ್ನು ಮಾಡ್ತಾ ಇದ್ದೀಯ, ದರೋಡೆಯನ್ನು ಮಾಡ್ತಾ ಇದ್ದಿ, ಸುಲಿತಾ ಇದ್ದಿ, ಕೊಲೆಯನ್ನು ಮಾಡ್ತಾ ಇದ್ದಿ, ಆದರೆ ನೀನು ಯಾತಕ್ಕಾಗಿ ಈ ಕಾರ್ಯಗಳನ್ನು ಮಾಡ್ತಾ ಇದ್ದಿ ಅಂತ ಕೇಳಿದ್ರೆ ನನ್ನ ಕುಟುಂಬವನ್ನು ಪರಿಪೋಷಣೆ ಮಾಡಲಿಕ್ಕಾಗಿ ಅಂತ ಹೇಳ್ತಾನೆ. ಮೊದಲನೇ ಎರಡನೇ ಪ್ರಶ್ನೆ ಅವರು ಕೇಳ್ತಾ ಇದ್ದಾರೆ ಸುಜ್ಞಾನಿ ದೇವರು. ಹಾಗಾದರೆ ನಿನ್ನ ಈ ಒಂದು ಪಾಪ ಕಾರ್ಯದಲ್ಲಿ ಪಾಪದ ಫಲಕ್ಕೆ ನಿನ್ನ ಕುಟುಂಬದವರು ಕೂಡ ಭಾಜನರೋ ಅಂತ ಕೇಳ್ತಾನೆ. ನಿನ್ನ ಕುಟುಂಬದವರು ಕೂಡ ಇದಕ್ಕೆ ಭಾಜನರಾಗಿದ್ದಾರೇನು ಅಂತ ಕೇಳಿದರೆ ಕೇಳಿ ಬರ್ತೀನಿ ಅಂತ ಮನೆಗೆ ಹೋಗ್ತಾನೆ. ಹೆಂಡತಿ ಮಕ್ಕಳಿಗೆ ಕೇಳ್ತಾನೆ, ನಾನು ಪಾಪ ಕಾರ್ಯದಿಂದ ತಂದು ನಿಮಗೆ ಸಾಕ್ತಾ ಇದ್ದೇನೆ, ಆದರೆ ಈ ಪಾಪ ಕಾರ್ಯದಿಂದ ಬಂದಿರತಕ್ಕಂಥ ಪಾಪದ ಪ್ರತಿಫಲವನ್ನು ಉಣ್ಣಲು ನೀವು ಕೂಡ ಪಾಲುದಾರಿದ್ದೀರಲ್ಲ ಅಂತ ಕೇಳಿದಾಗ ಹೆಂಡತಿ ಮಕ್ಕಳು ಹೇಳ್ತಾರೆ, ಇಲ್ಲ, ನೀನು ಹೇಗೆ ತಂದು ಹಾಕ್ತೀಯೋ ಅದು ತಂದು ಹಾಕುವುದು ನಿನ್ನ ಕರ್ತವ್ಯ, ನಮ್ಮ ಪಾಲನೆ ಪೋಷಣೆ ನಿನ್ನ ಕರ್ತವ್ಯ, ಆದರೆ ನೀನು ತಂದುದರಲ್ಲಿ ನಾವು ಭಾಗಿ ಇದ್ದೇವೆ ಹೊರತಾಗಿ ಅದರ ಪರಿಣಾಮದಲ್ಲಿ ಪಾಪದ ಫಲಕ್ಕೆ ನಾವು ಭಾಗಿದಾರ ಅಲ್ಲ ಅಂತ ಹೇಳಿದಾಗ ಪರಿವರ್ತನೆಯಾಗಿ ಸುಜ್ಞಾನಿ ದೇವರ ಹಿಂದೆಯೇ ಬರ್ತಾ ಇದ್ದಾನೆ. ಕಲ್ಯಾಣಕ್ಕೆ ಬಂದ ಮಾತಂಗ ತಮ್ಮನಿಗೆ ಅವನ ಚರಿತ್ರೆಯನ್ನು ಕೇಳಿ ಬಸವಣ್ಣನವರು ಬಾ ನನ್ನಯ್ಯ ಅಂತ ಅಪ್ಪಿಕೊಳ್ತಾ ಇದ್ದಾರೆ. ಅಂದಿನಿಂದ ಅವನು ಕೊಲೆಗಡುಕ ಮಾತಂಗ ತಮ್ಮ ಶಿವಶರಣ ನನ್ನಯ್ಯನಾಗಿ ಪರಿವರ್ತನೆ ಆದ. ಇದೆಲ್ಲ ಪರಿವರ್ತನೆ ಆಗಿರೋದು ಕೇವಲ ಒಳ್ಳೆಯವರ ಶರಣರ ನುಡಿಗಡವನ್ನು ಆಲಿಸುವುದರಿಂದ. ಆದರೆ ನಾವು ಇಂಥ ಎಷ್ಟು ಮಾತುಗಳು ಕೇಳಿಲ್ಲ, ಎಷ್ಟು ಸಲ ಕೇಳಿಲ್ಲ. 12 ವರ್ಷ ಅಲ್ಲ, ಜೀವನ ಪರ್ಯಂತ ಕೇಳ್ತಾನೆ ಇದ್ದೀವಿ. ಆದರೆ ಪರಿವರ್ತನೆ ಯಾಕೆ ಘಟಿಸಿಲ್ಲ ನಮ್ಮೊಳಗೆ? ಒಂದೇ ಒಂದು ಮಾತಿನಿಂದ ಅಂಗುಲಿಮಾಲ ಪರಿವರ್ತನೆ ಆದ, ಒಂದೇ ಒಂದು ಮಾತಿನಿಂದ ಮಾತಂಗತಮ್ಮ ಪರಿವರ್ತನೆ ಆದ. ಆದರೆ ನಾವ್ಯಾಕೆ ಪರಿವರ್ತನೆ ಆಗ್ತಾ ಇಲ್ಲ ಅಂತ ಕೇಳಿದರೆ, ಪರಿವರ್ತನೆ ಆಗಬೇಕಾದ್ರೆ ಮಾತುಗಳು ಭೂಮಿಯಲ್ಲಿ ಬೀಜ ಬೀಳಬೇಕಾದ್ರೆ ಮೊದಲನೇದಾಗಿ ಭೂಮಿ ಹದಗೊಂಡಿರಬೇಕು, ಎರಡನೇದಾಗಿ ಆ ಭೂಮಿಯಲ್ಲಿ ಮೊದಲೇ ಬೀಜಗಳು ಬಿದ್ದಿರಬಾರ್ದು, ಖಾಲಿ ಇರಬೇಕು ಅಂತ ಅದರ ಅರ್ಥ. ಯಾವಾಗ ಖಾಲಿ ಇರ್ತೀವೋ, ಖಾಲಿ ಇಟ್ಟುಕೊಂಡು ಕೇಳಿಕ್ಕೆ ಪ್ರಾರಂಭ ಮಾಡ್ತೀವೋ ಆವಾಗ ಅಲ್ಲಿ ಬೀಜ ಮೊಳಕೆ ಹೊಡಿಲಿಕ್ಕೆ ಪ್ರಾರಂಭ ಆಗ್ತದೆ. ಕೇಳಲಿಕ್ಕೆ ಕೂಡುವವರು ಹೇಗೆ ಕೂಡಬೇಕು ಅನ್ನೋದನ್ನು ಕೂಡ ಶರಣರು ಭಾಳ ಚೆಂದಾಗಿ ಹೇಳ್ತಾರೆ. ತುಂಬಿದವರು ಕುಳಿತುಕೊಂಡ್ರೆ ಏನಾಗ್ತದೆ, ಖಾಲಿ ಇಟ್ಕೊಂಡು ಕುಳಿತುಕೊಂಡ್ರೆ ಏನಾಗ್ತದೆ. ನಮ್ಮಲ್ಲಿ ಸದಾ ಒಂದು ಅಹಂಭಾವ ಏನಿರ್ತದೆ ಅಂದರೆ, ಗೊತ್ತದ ಬಿಡು, ಇವ್ರು ಏನು ಹೇಳ್ತಾರೆ ಅದು ಗೊತ್ತದ ಬಿಡು, ಇದು ಅದ್ರಾಗ ಓದಿನ ಬಿಡು, ಇದು ಅಲ್ಲಿ ಕೇಳಿನ ಬಿಡು, ಇದು ಹೋದ ವರ್ಷನೂ ಕೇಳಿದ್ದೆ ಬಿಡು. ಹೀಗಾದಾಗ ನಮ್ಮ ಬಾಗಿಲು, ಪರಿವರ್ತನೆಯ ಬಾಗಿಲು ಮುಚ್ಚಿಕೊಂಡಿರ್ತದೆ. ಅದಕ್ಕಾಗಿ ಪರಿವರ್ತನೆ ಆಗಲಿಕ್ಕೆ ಸಾಧ್ಯನೇ ಇಲ್ಲ, ನಮ್ಮೊಳಗೆ ಪರಿವರ್ತನೆ ಘಟಿಸೋದಿಲ್ಲ. ಅದಕ್ಕೆ ಸದಾಕಾಲ ಮನದ ಮೋಸವನ್ನು ನಾವು ಅರ್ತಿರಬೇಕು. ಇದು ಅಲ್ಲಿ ಕೇಳಿದ್ದು, ಇಲ್ಲಿ ಓದಿದ್ದು, ಅಲ್ಲಿಂದು ಅಂತಕ್ಕಂಥದ್ದೆಲ್ಲ. ಮೊಟ್ಟ ಮೊದಲು ಕೂಡುವಾಗ ಹೇಗಿರಬೇಕು ಅಂದರೆ ಖಾಲಿಯಾಗಿರಬೇಕು. ಮಳೆ ಯಾವ ಕೊಳವನ್ನು ತುಂಬುತ್ತದೆ ಹೇಳ್ರಿ? ಖಾಲಿ ಕೊಡವನ್ನು ತುಂಬುತ್ತದೆ, ಖಾಲಿ ಕೊಳವನ್ನು ತುಂಬುತ್ತದೆ. ಖಾಲಿ ಬತ್ತು ಹೋಗಿರ್ತಕ್ಕಂತಹ ಇವು ನದಿಯನ್ನು ತುಂಬುತ್ತದೆ. ತಗ್ಗು ಪ್ರದೇಶವನ್ನು ಅದು ತುಂಬಲಿಕ್ಕೆ ಸಾಧ್ಯವಾಗ್ತದೆ. ತಗ್ಗು ಮತ್ತು ಖಾಲಿ ಇವೆರಡು ಬಹಳ ಮುಖ್ಯವಾಗಿರ್ತಕ್ಕಂಥವು. ವಿನಯಪೂರ್ವಕವಾಗಿ ಕೇಳುವುದು ತಗ್ಗನ್ನು ಪ್ರತಿನಿಧಿಸ್ತದೆ. ಇನ್ನೊಂದು ನಾವು ಅತ್ಯಂತ ಖಾಲಿಯಾಗಿ ಶೂನ್ಯವಾಗಿ ನನಗೆಲ್ಲ ಗೊತ್ತಿದೆ ಅಂತಕ್ಕಂಥದ್ದು ನಮ್ಮ ಮನವನ್ನು ಕಲ್ಲಿನ ಹಾಗೆ ಮಾಡ್ತದೆ. ಕಲ್ಲ ಮೇಲೆ ಬಿದ್ದ ಮಳೆ ವ್ಯರ್ಥವಾಗಿ ಹೋಗ್ತದೆ. ಹಾಗೆ ಕಲ್ಲಿನಂತಹ ಮನಸ್ಸು ನಮ್ಮದಾದರೆ ಪರಿವರ್ತನೆಯ ಬೀಜಗಳಲ್ಲಿ ಬೀಳಲಿಕ್ಕೆ ಸಾಧ್ಯ ಆಗೋದೇ ಇಲ್ಲ. ಅದಕ್ಕಾಗಿ ಕೂಡುವಾಗ ಕೇಳುವಾಗ ಏನೇನು ಗೊತ್ತಿಲ್ಲ, ಇವತ್ತೇ ಇದೇ ಮೊದಲಿಗೆ ನಾನು ಆಲಿಸ್ತಾ ಇದ್ದೇನೆ. ನನ್ನ ಜೀವನ ಪರಿವರ್ತನೆಯ ಘಟ್ಟದ ಪರಮಾಮೃತವನ್ನು ನಾನು ಸವಿತಾ ಇದ್ದೇನೆ ಅಂತಕ್ಕಂಥ ಭಾವ ತುಂಬಿ ಕುಳಿತುಕೊಂಡಾಗ ಮಾತ್ರ ಆ ಕೇಳುವಿಕೆ ಪರಿಣಾಮ ಬೀರ್ತದೆ. ಜನ್ ಗುರುವಿನ ಹತ್ರ
ಒಬ್ಬ ಸಂಗೀತಗಾರ ಸಂಗೀತ ಕಲೀಲಿಕ್ಕೆ ಬರ್ತಾನೆ. ಗುರು ಸಂಗೀತಗಾರನಾಗಿದ್ದ. ಸಂಗೀತ ಕಲೀಲಿಕ್ಕೆ ಬಂದಾಗ ಅವನು ಹೇಳಿದ, ಶುಲ್ಕ ಎಷ್ಟು ಅಂತ ಕೇಳಿದ್ರೆ 50 ರೂಪಾಯಿ ಅಂದ. ಅವನು ಹೇಳ್ದ, ಗುರುಗಳೇ ಈಗಾಗಲೇ 6 ತಿಂಗಳು ಕಲ್ತು ಬಂದಿದ್ದೀನಿ, ಆದರೂ 50 ರೂಪಾಯಿನಾ ಅಂದವನು. ಯಾವಾಗಲೂ ತರ್ಕ ಭಾಳ. ಅವಾಗ ಅವನಂದ, ಈಗಾಗಲೇ 6 ತಿಂಗಳು ಕಲ್ತು ಬಂದಿದ್ದೀಯಾ, ಹಾಗಾದರೆ ಶುಲ್ಕ 100 ರೂಪಾಯಿ ಅಂದವನು. ಅವನಂದ, ಕಲ್ತು ಬಂದಿದ್ದಕ್ಕೆ 100 ರೂಪಾಯಿ? ಅವನು ಹೇಳ್ದ, ಹೌದು, ಈಗ ನಾನು 2 ಕೆಲಸ ಮಾಡಬೇಕು. ಮೊದಲನೇದ್ದು, ಈಗೇನೇನೇನೇನು ತಪ್ಪು 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 ಕಲಿತಿದೆಯೋ ಅದೆಲ್ಲ ನಾನು ಖಾಲಿ ಮಾಡಬೇಕು, ಅದಕ್ಕೆ 50 ರೂಪಾಯಿ. ಮತ್ತೆ ಸರಿಯಾದದನ್ನು ನಿನ್ನೊಳಗೆ ತುಂಬಬೇಕು, ಅದಕ್ಕೆ 50 ರೂಪಾಯಿ. ಕಲಿತು ಬಂದ ಕಾರಣ 100 ರೂಪಾಯಿ ಅಂತ ಹೇಳ್ತಾ ಇದ್ದಾನೆ. ಹಾಗೆ ತುಂಬಿಕೊಂಡು ಕೇಳಿದಿವಂತ ಕೇಳಿದ್ರೆ ವ್ಯರ್ಥವಾಗ್ತದೆ. ತುಂಬಿಕೊಂಡವರಿಗೆ ಕೇಳಿಸ್ತಕ್ಕಂಥದ್ದು ವ್ಯರ್ಥ, ಪರಿಶ್ರಮವಾಗ್ತದೆ. ಅದಕ್ಕಾಗಿ ನಮ್ಮ ಅಹಂಕಾರ ತ್ಯಜಿಸಿ, ಏನೇನೂ ಗೊತ್ತಿಲ್ಲ ಅಂತಕ್ಕಂತಹ ಖಾಲಿ ಭಾವನೆಯಿಂದ, ಶೂನ್ಯ ಭಾವನೆಯಿಂದ ಖಾಲಿ ಪಾತ್ರೆ ಇಟ್ಟುಕೊಂಡು ಪರಿವರ್ತಿತವಾಗಬೇಕು ಅನ್ನುವ ಭಾವದಿಂದ ಕೇಳಲಿಕ್ಕೆ ತೊಡಗಬೇಕು ನಾವು. ಬುದ್ಧನಿಗೆ ಮೊಟ್ಟ ಮೊದಲು ಜ್ಞಾನೋದಯವಾದಾಗ ಒಂದು ಘಟನೆ ಘಟಿಸ್ತದೆ. ಜ್ಞಾನೋದಯ ಬೋಧಿ ವೃಕ್ಷದ ಕೆಳಗೆ ಆದ ತಕ್ಷಣ ಮಾತನಾಡಲಿಲ್ಲಂತ ಬುದ್ಧ. ಎಷ್ಟು ದಿವಸ? 7 ದಿವಸ ಪರ್ಯಂತರ ಬಾಯಿ ಬಿಡಲಿಲ್ಲ, ಮಾತೇ ಆಡಲಿಲ್ಲ. ಎಲ್ಲರೂ ಗಾಬರಿ ಆದರು. ಈಗ ಮಾತನಾಡಬೇಕು, ಮಳೆ ಸುರಿಬೇಕು, ಬರಡು ಭೂಮಿಗಳೆಲ್ಲ ಬೆಳೆಯಿಂದ ಕಂಗೊಳಿಸಬೇಕು, ಆದರೆ ಇವನು ಮಾತೇ ಆಡ್ತಾ ಇಲ್ಲ ಅಂತ ಕೇಳಿದಾಗ ಬುದ್ಧ ಹೇಳ್ತಾನೆ, ಮಾತಾಡೋದ್ರಲ್ಲಿ ಏನರ್ಥದ? ಯಾರಿಗೆ ನನ್ನ ಮಾತು ಅರ್ಥ ಆಗ್ತದೋ ಅವರಿಗೆ ನಾನು ಮಾತನಾಡದಿದ್ರೂ ಅರ್ಥ ಆಗ್ತದ ಅಂತ ಹೇಳಿದೆ. ಸ್ವಲ್ಪ ಕಠಿಣ ಅನ್ನಿಸ್ತದೆ. ಯಾರಿಗೆ ನನ್ನ ಮಾತು ಅರ್ಥ ಆಗ್ತದೋ ಅವರು ನಾನಿಲ್ಲದಿದ್ದರು, ನಾನು ಮಾತನಾಡದಿದ್ದರೂ ಕೂಡ ಅರ್ಥ ಮಾಡ್ಕೊಳ್ತಾರೆ, ಹಂಬಲಿಕೆ ಇರ್ತದೆ, ಹುಡುಕಾಡ್ತಾರೆ. ಆದರೆ ಯಾರಿಗೆ ನನ್ನ ಮಾತು ಅರ್ಥ ಆಗೋದಿಲ್ಲವೋ ಅವರಿಗೆ ನಾನು ಎಷ್ಟು ತಿಳಿಸಿದರೂ ಕೂಡ ಅವರು ಅರ್ಥ ಮಾಡ್ಕೊಳ್ಳೋದಿಲ್ಲ. ಅದಕ್ಕಾಗಿ ಮಾತನಾಡೋದರಲ್ಲಿ ಅರ್ಥ ಇಲ್ಲ ಅಂತ ಹೇಳ್ತಾನೆ. ಏನು ಪ್ರಯೋಜನದ? ಯಾಕೆ ಮಾತಾಡಬೇಕು? ವ್ಯರ್ಥ ಶ್ರಮ ಯಾಕೆ ಹಾಕಬೇಕು ಅಂತ ಕೇಳ್ತಾನೆ. ಯಾರು ಜಾಗೃತರಾಗಲಿಕ್ಕೆ ಸಿದ್ಧರಿದ್ದಾರೋ ಅವರು ಸಣ್ಣ ಕಾರಣದಿಂದನೇ ಜಾಗೃತರಾಗ್ತಾರೆ. ನಿಮಗೆ ಗೊತ್ತಿರಬೇಕು, ಜಾಗೃತರಾಗಲಿಕ್ಕೆ ಭಾಳ ದೊಡ್ಡ ದೊಡ್ಡ ಕಾರಣಗಳು ಬೇಕಾಗಲ್ಲ. ಜಾಗೃತರಾಗಬಾರ್ದು ಅಂದ್ಕೊಂಡವರಿಗೆ ಬೆಟ್ಟದಂತಹ ಕಾರಣಗಳು ದೊರೆತಾಗಲೂ ಕೂಡ ಮತ್ತೆ ಹುಸಿ ಸಮಾಧಾನ ಮಾಡ್ಕೊಂಡು ಜಾಗೃತ ಆಗೋದಿಲ್ಲ. ಯಾವಾಗಲೂ ನಮಗೆಷ್ಟು ಕಾರಣಗಳಿಲ್ಲ ಜಗತ್ತಿನಲ್ಲಿ ನಾವು ನೋಡಬೇಕು. ಒಂದೇ ಒಂದು ಕಾರಣದಿಂದ ಜಾಗೃತರಾದವರು. ಚೈನಾದ ಲಾವೋತ್ಸೆ ಅಂತಲೂ ಕರೀತಾರೆ. ಲಾವೋತ್ಸೆ ಗಿಡದ ಕೆಳಗೆ ಮಲಗಿರ್ತಾನೆ. ಒಣಗಿದ ಎಲೆ ಉದುರಿ ಬೀಳ್ತದೆ. ಯಾವಾಗ ಒಣಗಿದ ಎಲೆ ಉದುರಿ ಬೀಳ್ತದೋ ತಿಳಿತು ಅಂದ, ಎದ್ದು ಬಿಟ್ಟ. ನಮಗೂ ತಿಳಿತಾ? ನಾವಂಥ ಎಷ್ಟು ಎಲೆಗಳು ನೋಡಿಲ್ಲ. ಎಲೆಗಳು ನೋಡಿ ಮತ್ತೆ ಕೆಳಗಿನ ಕಸ ಹೊಡಿತಾ ಇರ್ತೀವಿ. ಸುಮ್ಮನೆ ಎಲೆ ಉದುರ್ತವ, ಇದು ಹಚ್ಚಿ ದಂಡ ಆಯ್ತು ಗಿಡ. ದಿನ ಕಸ ಹೊಡಿವಾಗ ಎಷ್ಟು ಸಲ ಬೈದಾಡ್ಕೊಳ್ಳಲ್ಲ, ಗೋಳು ಹೊಡ್ಕೊಳ್ಳಲ್ಲ ಗಿಡದ ಎಲೆ ಉದುರಿದಾಗ. ಆದರೆ ಗಿಡದ ಎಲೆ ಉದುರಿದವ್ರನ್ನ ಕಂಡು ಬಾಗಿದ, ಎದ್ದು ನಿಂತ, ಅರ್ಥ ಆಯಿತು ಅಂದ. ಆ ಉದುರಿದ ಎಲೆ ಅವನಿಗೆ ಜನನವನ್ನು ತಿಳಿಸಿತು, ಮುಂದಿನ ಮರಣವನ್ನು ತಿಳಿಸಿತು, ಇವೆರಡರ ನಡುವಿನ ಖಾಲಿ ಜೀವನವನ್ನು ತಿಳಿಸಿತು ಅವನಿಗೆ. ನಮಗೆಂದಾದರೂ ಹಂಗಾಗ್ತದೆ? ಸಣ್ಣ ಎಲೆ ಎಷ್ಟು ಸಲ ನಾವು ನೋಡಿಲ್ಲ ಹೇಳ್ರಿ. ಎಲೆ ಉದಿರೋದನ್ನು ನೋಡದೇ ಇರುವವರು ಯಾರಾದಾರ ಇಲ್ಲಿ? ನೋಡಿದ್ದೀವಿ. ಆದರೆ ಯಾವ ಎಲೆ ಆದರೂ ನಮಗೆ ಪಾಠ ಕಲಿಸ್ಯದ? ನಮ್ಮ ಜೀವನದ ಅರ್ಥ ನಮಗೆ ತಿಳಿಸ್ಯದ? ಒಣ ಎಲೆಯೇ ಎಚ್ಚರಗೊಳ್ಳುವವರಿಗೆ ಗುರುವಾಗಬಲ್ಲದು. ಒಣ ಎಲೆ ಸತ್ತು ಬಿತ್ತು ಅಂತ ಕೇಳಿದ್ರೆ ಇವನ ಅರ್ಥ ಮಾಡಿಕೊಂಡ ಜೀವನನೇ ಸತ್ತು ಬಿತ್ತು ಅಂತ, ಜೀವನನೇ ಸಾವಿನಲ್ಲಿ ಅಂತ್ಯ ಆಗ್ತದೆ ಅಂತ ತಿಳ್ಕೊಂಡ. ಹಾಗೆ ಬುದ್ಧನೂ ನೋಡ್ದ. ಯಾರನ್ನು ನೋಡ್ದ? ರೋಗಿಯನ್ನು ನೋಡ್ದ. ನಾವು ದಿನ ಹಣ್ಣು ತಗೊಂಡು ಹೋಗೋದು ಹಾಸ್ಪಿಟ್ಲಿಗೆ. ಎಷ್ಟು ಜನ ರೋಗಿಗಳಿಗೆ ನೋಡಿಲ್ಲ? ಎಷ್ಟು ಜನ ವೃದ್ಧರಿಗೆ ನೋಡಿಲ್ಲ? ಎಷ್ಟು ಶವಗಳನ್ನು ನಾವು ಇಟ್ಟು ಬಂದಿಲ್ಲ? ನೋಡೋದಲ್ಲ, ಬುದ್ಧ ಇಟ್ಟಿರಲಿಲ್ಲ, ಬುದ್ಧ ನೋಡಿದ್ದ, ಕೇವಲ ನೋಡಿದ್ದ. ಆದರೆ ನಾವು ಇಷ್ಟು ಕಲ್ಲು ಮನಸ್ಸು ನಮ್ಮದಾಗಿರ್ತದೆ. ಎಂದೆಂದೂ ಜೀವನ ಅರ್ಥ ಆಗಲಿಲ್ಲ ನಮಗೆ, ಘಟನೆಗಳಿಂದ ಅರ್ಥ ಆಗಲೇ ಇಲ್ಲ. ಅದಕ್ಕೆ ನಾವು ಭಾಳ ಸಲ ಅಂತಿರ್ತೀವಿ. ಯಾರಾದರೂ ಹೋದಾಗ ಏನಂತೀವಿ? ಛೆ ಹಿಂಗಾಗೋದಿದ್ದಿಲ್ಲ, ಅನ್ಯಾಯ ಆಗೋಯ್ತಂತ, ಅನ್ಯಾಯ ಆಗೋಯ್ತು.
ಇದು ವಯಸ್ಸಲ್ಲ, ಇದು ವಯಸ್ಸಲ್ಲ. ಆದರೆ ಈ ವಯಸ್ಸಲ್ಲ, ವಯಸ್ಸು ಯಾವುದದು? ಇದು ಶಾಶ್ವತವಾಗಿ ಘಟಿಸ್ತಕ್ಕಂತಹ ವಿಷಯ ಅದ ಅಂತ ಎಂದಾದ್ರೂ ಮನದಟ್ಟಾಗ್ಯದ ನಮಗೆ? ಮನದಟ್ಟಾದರೆ ನಮ್ಮ ಬದುಕು ಹೀಗಿರ್ತಿರ್ಲಿಲ್ಲ. ಭಾಳ ಜನ ಅಯ್ಯೋ ಹೀಗಾಗಬಾರ್ದಾಗಿತ್ತಂತ ಹೋದವ್ರ ಬಗ್ಗೆ ನಾವು ದಯೆ ಅನುಕಂಪ ತೋರ್ತೀವಿ. ನಮ್ಮ ಬಗ್ಗೆ ನಮಗೆ ದಯೆ ಅನುಕಂಪ ಎಂದಾದ್ರೂ ಅಂದ್ಕೊಂಡಿವ? ಅವ್ರು ಹೋದವರೆಲ್ಲ ನಮ್ಮ ಪಾಠ ಕಲಿಸ್ತಾ ಇದ್ದಾರೆ, ನಮಗೂ ಅವ್ರಿಂದ ಹೋಗೋದ್ರೊಳಗೆ ಜಲ್ದಿ ಸುಧಾರಿಸ್ಕೊಳ್ಬೇಕು. ಏನೇನು ಮಾಡ್ಕೊಳ್ಬೇಕು ಅದು ಜಲ್ದಿ ಮಾಡ್ಕೋಬೇಕು, ಬೇಗ ಮಾಡ್ಕೊಳ್ಬೇಕು. ಅಕ್ಕ ಹೇಳ್ತಾಳೆ ಬೇಗ 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 ಬೇಗ. ನಾವು ಅಂತೀವಿ ಇನ್ನೂ ಭಾಳ ಅದು, ಇನ್ನೂ ಭಾಳ ಸಮಯ ಅದು, ಇಟ್ಟು ಜಲ್ದಿ ಯಾಕೆ ಹೇಳೋದದು, ಇನ್ನೂ ಭಾಳ ಸಮಯ ಇದೆ. ಅದಕ್ಕಾಗಿ ಬುದ್ಧ ಯೋಚನೆ ಮಾಡ್ದೆ, ಹೇಳ್ಬೇಕಂದವರು ಸಣ್ಣ ಗಾಳಿ ಬೀಸಿದ್ರು ಹೇಳ್ತಾರೆ, ಕಿಟಕಿ ಶಬ್ದ ಆದರೂ ಹೇಳ್ತಾರೆ, ಹೇಳ್ಬೇಕಂದವ್ರು ಸಮೀಪದಿಂದ ಯಾರಾದ್ರೂ ಹಾಯ್ದು ಹೋದರೂ ಹೇಳ್ತಾರೆ, ಹೇಳ್ಬೇಕಂತ ಮಲ್ಕೊಂಡವ್ರು. ಆದ್ರೆ ಕೂಗಿ ಕರೆದ್ರು ಹೇಳಂಗಿಲ್ಲ, ಹೇಳಬಾರ್ದು ಅಂದ್ಕೊಂಡವ್ರು. ಮತ್ತೆ ಸಿಟ್ಟು ಬಂದು ಯಾಕೆ ಎಬ್ಬಿಸ್ತೀರಿ, ಏನರ ಕೆಲಸ ಅದ ಇಲ್ಲಿ ನಿಮಗೆ? ಯಾಕೆ ನಮಗಿಷ್ಟು ಸಿಹಿ ನಿದ್ದೆ ಕೆಡಿಸ್ಬಿಡ್ತೀರಿ? ಭಾಳ ಜನ ಅಂತಿರ್ತಾರೆ ನನಗೆ, ಸಾವಿನ ಬಗ್ಗೆ ಯಾಕೆ ಮಾತಾಡ್ತೀರಿ ಅಕ್ಕೋರೆ? ನಾವು ಆರಾಮಾಗಿದ್ದೀವಿ, ಸುಖವಾಗಿದ್ದೀವಿ, ಸಾವು ಅದ ಅಂತ ನಮ್ಗೆ ಯಾಕೆ ತಿಳಿಸ್ತೀರಿ? ಸಾವು ಅದ ಅನ್ನೋದು ನಮ್ಗೆ ಯಾಕೆ ತಿಳಿಸ್ಬೇಕು? ಬೇಸರ ಆಗ್ತದೆ ನಮಗದು ಕೇಳಿದ್ರೆ, ಬೇಸರ ಹೇಳಕ್ಕೆ ತಯಾರಿಲ್ಲ. ಭಾಳ ಜನ ಮಕ್ಕಳು ಹಂಗೆ ಮಾಡ್ತಿರ್ತಾರೆ, ನೀವು ಹಿಂಗೆ ಬಡ್ದು ಎಬ್ಬಿಸ್ರಿ, ಮತ್ತು ಈ ಕಡೆ ಮಗ್ಗಲು ಹೊಳೆ ಮಲ್ಕೋತಾರೆ. ನಮಗೆ ಎಬ್ಸೋದು ಇಷ್ಟ ಇಲ್ಲ, ಎಚ್ಚರ ಆಗೋದು ಇಷ್ಟ ಇಲ್ಲ ಅನ್ನುವ ಜನ ಭಾಳ ಇರುವಾಗ ನನ್ನ ಶ್ರಮ ಯಾಕೆ ವ್ಯರ್ಥ ಮಾಡ್ಕೊಳ್ಬೇಕು ಅಂತಕ್ಕಂಥ ಭಾವದಿಂದ ಬುದ್ಧ 7 ದಿನಗಳವರೆಗೆ ಮಾತನಾಡಲಿಲ್ಲಂತ. ಏನದ ಸಾರ, ಯಾಕೆ ಮಾತಾಡಬೇಕು ಅಂತ ಮಾತನಾಡಿ ಸಿಟ್ಟಿನಿಂದ ಕರೆದ್ರೂ ಮಾತಾಡಲ್ಲ, ಬೈದರೂ ಕೂಡ ಎಚ್ಚರ ಆಗಲ್ಲ ಈ ಜನ. ಅದಕ್ಕಾಗಿ ಇವರೊಂದಿಗೆ ಮಾತನಾಡೋದು ವ್ಯರ್ಥ ಅಂದ್ಕೊಂಡು ಸುಮ್ಮನೆ ಕುಳಿತಿರ್ತಕ್ಕಂತಹ ಬುದ್ಧನಿಗೆ ಕೆಲವು ಋಷಿ ಮುನಿಗಳು ಹೋಗಿ ಎಚ್ಚರಿಸ್ತಾರೆ. ಮಹಾತ್ಮ, ಯಾವಾಗಲೋ ಒಂದು ಸಲ ಎಲ್ಲೋ ಯಾರಿಗೋ ಯುಗಗಳಲ್ಲಿ ಒಮ್ಮೆ ಯುಗಾಂತದಲ್ಲಿ ಒಮ್ಮೆ ಬುದ್ಧತ್ವ ಘಟಿಸ್ತದೆ ಈ ಜಗತ್ತಿನಲ್ಲಿ. ಯಾಕೆ? ಚೆನ್ನಬಸವಣ್ಣನವ್ರು ಹೇಳಿದ್ದಾರೆ, ಸಪ್ತ ಸಾಗರಗಳೆಲ್ಲ ಮುತ್ತಾದರೆ, ಬಿದ್ದ ಬೀಜಗಳೆಲ್ಲವೂ ಕೂಡ ವೃಕ್ಷವಾದರೆ, ಫಲ ಕೊಟ್ಟರೆ ಎಲ್ಲದ ಅರ್ಥ. ಅದಕ್ಕಾಗಿಲ್ಲ, ಎಲ್ಲೋ ಒಂದು ಬೀಜ ವೃಕ್ಷ ಆಗ್ತದೆ, ಎಲ್ಲೋ ಒಂದು ಹನಿ ಸ್ವಾತಿಯ ಮುತ್ತು, ಸ್ವಾತಿಯ ಹನಿ ಮುತ್ತಾಗ್ತದೆ. ಹಾಗೆ ಎಲ್ಲೋ ಒಮ್ಮೆ ಬುದ್ಧತ್ವ ಘಟಿಸ್ತದೆ. ಬುದ್ಧತ್ವ ಘಟಿಸಿದವರು ಮೌನವಾಗಿದ್ದರೆ ಲೋಕ ಹಾಳಾಗ್ತದೆ. ಅದಕ್ಕಾಗಿ ಎಚ್ಚರಾಗು, ಎಬ್ಬಿಸು, ಜನರನ್ನು ಎಬ್ಬಿಸು ಅಂತ ಹೇಳಿದಾಗ ಬುದ್ಧ ಹೇಳ್ತಾರೆ, ಅರ್ಥ ಇಲ್ಲ, ಇವರು ಹೇಳೋರಲ್ಲ, ಮಲಗಿದವರದಾರ, ಹೇಳೋರಲ್ಲ, ಹೇಳಬೇಕಂತ ಮಲಗಿದವರಲ್ಲ. ಆವಾಗ ಹೇಳ್ತಾರೆ, ಎಚ್ಚರಗೊಳ್ಳುವ ಮತ್ತು ಎಚ್ಚರಗೊಳ್ಳದಿರುವ ಇವರಿಬ್ಬರ ನಡುವೆ ಇನ್ನೊಬ್ಬರದಾರೆ ಮಹಾತ್ಮ, ನಿನಗೆ ಗೊತ್ತೇ ಅಂತ ಹೇಳ್ತಾರೆ ಮುನಿಗಳು. ಯಾರು ಅಂತ ಕೇಳಿದ್ರೆ, ಯಾರಾದರೂ ಎಬ್ಬಿಸಿದರೆ ಹೇಳಬೇಕು ಅಂದ್ಕೊಳ್ಳೋರು ಇರ್ತಾರೆ. ಹಂಗೂ ಇರ್ತಾರಲ್ಲ, ಮಲಗಿದಾಗ ಇನ್ನೂ ಎಬ್ಬಿಸ್ತಾರ ಇಲ್ಲ ನೋಡೋಣ, ಎಬ್ಬಿಸಿದ್ರೆ ಹೇಳಾರ. ಭಾಳ ಜನ ಅಂತಾರೆ, ಆಮೇಲೆ ಎದ್ದು ಹೇಳ್ತಾರೆ, ನೀ ಯಾಕೆ ಎಬ್ಬಿಸಲಿಲ್ಲ? ಎಬ್ಬಿಸ್ರಿ ಹೇಳಾರಂತ ಮಲ್ಕೊಂಡಿದ್ದೆ ನಾನು, ನೀವು ಎಬ್ಬಿಸಲಿಲ್ಲ ಯಾಕಂತ. ಅದಕ್ಕಾಗಿ ನೀನು ಮಾತನಾಡಬೇಕು ಬುದ್ಧ. ಯಾರಿಗಾಗಿ ಅಂದರೆ ಎಬ್ಬಿಸುವವರು ಬಂದಾಗ ಹೇಳಬೇಕೆಂದು ಮಲಗಿದವರಿಗಾಗಿ ನೀನು ಮಾತನಾಡಬೇಕು ಅಂತ. ಹಾಗೆಯೇ ಈ ಪ್ರವಚನ ಇರೋದು ಯಾರಿಗಾಗಿ? ಹೇಳಬೇಕೆನ್ನುವ ಭಾವ ಇರುವವರಿಗೆ, ಬದಲಾವಣೆ ಹೊಂದಬೇಕು, ಪರಿವರ್ತಿತ ಆಗಬೇಕು ಅಂತಕ್ಕಂತಹ ಭಾವ ಇರುವವರಿಗೆ ಮಾತ್ರ ಈ ಪ್ರವಚನ ಇರೋದು. ಇಲ್ಲದಿದ್ದರೆ ಕೇವಲ ಎಷ್ಟೇ ಮಲಗಿಸಿದಾಗಲೂ ಕೂಡ ಆ ಜಾಗೃತಿಯನ್ನು ಮೂಡಿಸಿಕೊಳ್ಳದೆ ಇದ್ದಂಗೆ, ನಮ್ಮಲ್ಲಿ ಹಳ್ಳ ಹೇಳ್ತಾರಲ್ಲ, ಇದ್ದಂಗಿರೋ ಏನೇನು ಪರಿವರ್ತನೆ ಇಲ್ಲ. ನಾವು ಹಂಗಲ್ಲರಿ, ನಾವು ಹಿಂದೆ ಹೆಂಗಿದ್ದೇವೋ, ಹಿಂದೆ 12 ವರ್ಷದಿಂದ ಹೆಂಗಿದ್ದೆವು ಇವತ್ತಿಗೂ ಹಾಗೆ ನೋಡ್ರಿ, ಥೇಟ್ ಏನೇನೇನೇನೋ ಬದಲಾವಣೆ ಇಲ್ಲ. ನಾವು ಬದಲಾವಣೆ ಆಗೋರಲ್ಲ ರೀ, ಹಿಂದೆ ಮುಂದೆ ಎಲ್ಲ ಒಂದೇ, ಹೋಗೋ ತನಕ ಹಾಗೆ ಹುಟ್ಟದಾಗಿದ್ದಂಗೆ ಹೋಗೋ ತನಕ ಹಾಗಿರುವವರಿಗಾಗಿ ಅಲ್ಲ ಅನ್ನುವ ಮಾತನ್ನು ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಕೇಳಿಸ್ಕೊಳ್ಬೇಕು, ಹೇಳಬೇಕು. ಹಾಗೆ ಕೇಳುವಾಗಲೂ ಕೂಡ ಭಾಳ ಚೆಂದಾಗಿ ಹೇಳ್ತಾರೆ, ಕೇಳಿಕೊಳ್ಬೇಕು, ನಾವು ಸರಿಯಾಗಿ ಕೇಳಬೇಕು. ಇನ್ನೊಂದು ದೋಷದ ನಮ್ಮ ಕೇಳೋದ್ರಲ್ಲಿ ಏನದ ಅಂದ್ರೆ, ಭಾಳ ಜನ ಜಗತ್ತಿನಾಗ ನಮಗೇನು ಬೇಕೋ ಅದೇ ಕೇಳಿಸ್ಕೊತೀವಂತ, ಏನು ಹೇಳ್ತಾರೋ ಅದು ಕೇಳಿಸ್ಕೊಳ್ಳಂಗಿಲ್ಲ, ಹೇಳುವುದರ ಅರ್ಥ ಏನದ ಅದೇ ಕೇಳಿಸ್ಕೊಳ್ಳಂಗಿಲ್ಲ. ಅದಕ್ಕೆ ನಾವು ನಮ್ಮ ಪಾತ್ರೆಗೆ ಹಾಕ್ಕೊಂಡು ನಮ್ಗೆ ಹೆಂಗೆ ಬೇಕೋ ಹಂಗೆ ಒಗ್ಗರಣೆ ಹಾಕ್ಕೊಂಡು ಬಿಡ್ತೀವಿ. ನಾ ಅಂದಿಲ್ಲ, ಈಗ ಇಷ್ಟು ಜನ ಕುಂತೀವಿ ನಾವು,
ನೂರಾರು ಜನ ಕುಂತಲ್ಲಿ ನಾವೇನಂತೀವಿ? ನಾ ಅಂದಿಲ್ಲ, ನಾ ಹೇಳ್ತಿದ್ನಲ್ಲ ಹಾಗೇ ಹೇಳ್ಯಾರ ಅಕ್ಕೋರು ಅಂತ. ಅದ್ರ ಪಕ್ಕಕ್ಕೆ ಕುಂತವ್ರು ಹೇಳ್ತಾರೆ, ಇಲ್ಲ ಇಲ್ಲ ನಾ ಏನಂತೀನಲ್ಲ ಹಾಗೇ ಹೇಳ್ಯಾರ. ಅಂದ್ರೆ ನಮಗೆ ಹೆಂಗೆ ಬೇಕೋ ಹಂಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಾರಂಭ ಮಾಡ್ತೀವಿ ನಾವು. ಅದಕ್ಕೆ ಮೈಲಾರಿ ಹೊಂಟಿದ್ನಂತ ಮನ್ಯಾಗ ಕುಂತಾಗ ಅವನ ಹೆಂಡ್ತಿ ಬಂದು ಬುಸ್ಬಿಡ್ತಾ ತರಕಾರಿ ಮಾರ್ಕೆಟ್ದಿಂದ ಬಂದು ಚೀಲ ಬುದು ಬಂದು ಬೀಟಿ ಮಾತಾಡೋಕೆ ಶುರು ಮಾಡಿದಳಂತ. ಅಲ್ರಿ ಈ ಭಿಕ್ಷುಕರು ಭಾಳ ಮೋಸಗಾರ ಇರ್ತಾರ ಅಂದಳಂತ. ಯಾಕೆ ಏನು ಮೋಸಗಾರ ಇರ್ತಾರೆ, ಏನಾಯಿತು ಅಂದವನು. ಏನಿಲ್ಲ, ಒಬ್ಬ ಕೊರಳಾಗ ಒಂದು ಪಟ್ಟಿ ಹಾಕ್ಕೊಂಡು ನಿಂತಿದ್ದ. ಏನಂದ್ರೆ ನಾನು ಹುಟ್ಟುಗುರುಡನಿದ್ದೇನೆ.